ನೋಡಿ ಫ್ರೆಂಡ್ಸ್, ನಾವು ಕೇಳಿರ್ಬೋದು. ನಾನಂತೂ ಬನಾನಾ ಚಾಕ್ಲೇಟ್ ಸ್ಮೂದಿ ಅಂತೆಲ್ಲ ಮಾಡಿದ್ರೆ, ಸ್ಮೂದಿ ಅಂದರೆ ಏನು, ಸ್ವಲ್ಪ ಅದು ಲಿಕ್ವಿಡ್ ಹೆಂಗೆ ಡಿಸ್ಕ್ರೈಬ್ ಮಾಡೋದಮ್ಮ ಅದನ್ನು ಕನ್ನಡದಲ್ಲಿ? ಎಲ್ರಿಗೂ ಗೊತ್ತಿರಲ್ಲ ಆಂಟಿ ಸ್ಮೂದಿ. ಸರಿ ಬಿಡು. ಬನಾನಾ ಚಾಕ್ಲೇಟು, ಬಾಳೆಹಣ್ಣು ಮತ್ತು ಚಾಕ್ಲೇಟು ಕಕಾವ್ ಪೌಡರ್ ಅಂತ ಹಾಕ್ತಾರೆ, ಅದ್ರದ್ದು ಸ್ಮೂದಿ ಅಥವಾ ಪಪಾಯ ಸ್ಮೂದಿ, ಯಾವುದೇ ಸ್ಮೂದಿ ಮಾಡಿದ್ರೂ ನಾನು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕ್ತೀನಿ. ಆದರೆ ಆ ಎಕ್ಸ್ಟ್ರಾಕ್ಟ್ನ ಮಾಡೋದಕ್ಕೆ, ತಯಾರಿಸೋದ್ರಲ್ಲಿ, ವೆನಿಲಾ ಹೂವನ್ನು ಬೆಳೆಸೋದ್ರಲ್ಲಿ ಎಷ್ಟು ಶ್ರಮ ಇರುತ್ತೆ ಅಂತ ನೀವಿಲ್ಲೇ ನೋಡ್ಬೋದು. ಒಂದೊಂದು ಸಣ್ಣ ಸಣ್ಣ ಹೂವನ್ನು ಹುಡುಕ್ಬಿಟ್ಟು ಹೋಗಿ ಎಣ್ಣೆಯೆಲ್ಲ ಹಾಕ್ಕೊಂಡು ಈ ರೀತಿ ಸೇಫ್ಟಿ ಪಿನ್ನಿಂದ ಪರಾಗಸ್ಪರ್ಶ ಮಾಡಬೇಕಾಗುತ್ತೆ. ಸರಿ ಸರಿ, ಆಯಿತಾ? ಓಕೆ. ಇವಾಗ ಎರಡನೇ ಪ್ರಶ್ನೆ ಬಂದು, ಮಲೆನಾಡಿನಲ್ಲಿ ಅಧಿಕವಾಗಿ ಬೆಳೆಯುವ ಬೆಳೆಗಳು ಯಾವುವು? ನನಗೆ ಸುಮಾರು ಗೊತ್ತಿದೆ, ಕೇಳಿ ತಿಳ್ಕೊಂಡಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳ್ತೀನಿ. ಜಾಸ್ತಿ ಬೆಳೆಯೋದು ಅಂದರೆ ಕಾಫಿನಲ್ಲಿ 2 ವೆರೈಟಿ ಇದೆ. ಒಂದು ರೋಬೋಸ್ಟಾ ಮತ್ತು ಅರೇಬಿಕಾ ಅಂತ. ರೋಬೋಸ್ಟಾಗೆ ಮೇಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಅರೇಬಿಕಾಗೆ ಜಾಸ್ತಿ ಇರುತ್ತೆ, ಮತ್ತು ಅದರ ಬೆಲೆ ಕೂಡ ಜಾಸ್ತಿ ಇರುತ್ತೆ ಅರೇಬಿಕಾಗೆ ರೋಬೋಸ್ಟಾಗಿಂತ. ಆಮೇಲೆ ಅರೇಬಿಕಾಗೆ ಅಂದರೆ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ. ಇಷ್ಟು ಕಾಫಿ ಬಗ್ಗೆ ಗೊತ್ತಿರೋದು ನನಗೆ. ದನಗಳಿಗೆ ಮಲಗಕ್ಕೆ ದರ್ಗು. ಓ, ಅದು ದರ್ಗು ಅಂದರೆ ಅದಕ್ಕೆ ಸಾಫ್ಟ್ ಆಗಿರುತ್ತಾ? ಯಾವ ದರ್ಗು ಅಂದರೆ ಯಾವ ಗಿಡ? ದರ್ಗು ಅಂದರೆ ಒಣಗಿದೆಲೆ. ಒಣಗಿದೆಲೆ, ಅದಕ್ಕೆ ಬೆಡ್ ಥರ ಮಾಡೋದು. ದನಗಳಿಗೆ ಬೆಡ್ ಥರ ಹಾಕೋದು. ಹಾಂ, ಅದನ್ನು ಶೂಟ್ ಮಾಡಬೇಕು. ನಿಮ್ಮ ಅಮ್ಮ ಇಲ್ಲಿ ಬರುತ್ತಾ? ನಾನು ಡೈಲಿ ಬರ್ತೀನಲ್ಲ ನೋಡು. ನಾನು ಬರ್ತಾ ಇದ್ದೀನಲ್ಲ. ಆಮೇಲೆ ಕಾಫಿ ಯಾವಾಗ ಕುಡಿಯೋದು? ನವೆಂಬರ್ ಡಿಸೆಂಬರ್ ಜನವರಿ. ಹಾಂ, ನವೆಂಬರ್ ಡಿಸೆಂಬರ್ ಜನವರಿನಲ್ಲಿ ಕುಯ್ತಾರೆ. ಆಮೇಲೆ ಎರಡನೇ ಮುಖ್ಯ ಬೆಳೆ ಅಂದರೆ ಏಲಕ್ಕಿ ಅಂತೂ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಆದರೆ ಆದಾಯ ಸ್ವಲ್ಪ ಕಡಿಮೆ. ಆ ಕೆಲಸಕ್ಕೇ ಎಲ್ಲ ಖರ್ಚಾಗೋಗುತ್ತೆ. ಲೇಬರ್ಸ್ನ ಹುಡ್ಕೋದಾಗಿರ್ಬೋದು, ಅಂದರೆ ಆಳುಗಳನ್ನು ಅವ್ರ ಕೈಲಿ, ಎಸ್ಪೆಷಲಿ ಏಲಕ್ಕಿನ 2 ವಾರಕ್ಕೆ ಒಂದ್ಸತಿ, ಅಂದರೆ 15 ದಿವಸಕ್ಕೆ ಒಂದ್ಸತಿ ಕುಯ್ಬೇಕಾಗತ್ತೆ. ಅದಕ್ಕೆ ತಿಂಗಳಲ್ಲಿ 15 ದಿವಸಕ್ಕೆ ಒಂದ್ಸತಿ ಅಂದರೆ ತಿಂಗಳಲ್ಲಿ 2 ಸಲ ಕುಯ್ಬೇಕಾಗುತ್ತೆ. ಅದರ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಕಾಫಿ ಏಲಕ್ಕಿನ ಈ ನಡುವೆ ರೀಪ್ಲೇಸ್ ಮಾಡ್ತಾ ಇರೋದು ಜಾಸ್ತಿ. ಕರೆಕ್ಟಾ? ಇದು ಎಲ್ಲ ಕಳೆ ಬೆಳ್ಕೊಂಡ್ಬಿಟ್ಟಿದೆ ಏಲಕ್ಕಿ ಗಿಡಗಳ ಸುತ್ತ. ಆದರೆ ಕಾಫಿ ತೋಟಕ್ಕೆ ಹೋದರೆ ಅದರಲ್ಲಿ ಇಲ್ಲಿರೋಷ್ಟು ಕಳೆ ಇರೋದಿಲ್ಲ. ಕಾಫಿ ತೋಟದಲ್ಲಿ ಆಟೋ ಫೋಕಸ್ ಆಫ್ ಮಾಡಿ. ಮಾಡಿ ಹೀಗೆ ಹಳೆ ಇದು ನೋಡಿ, ಇದ್ರೊಳಗಡೆ ಈ ಥರ ಇರುತ್ತೆ. ಈಗ ಇದೆಯಲ್ಲ, ಇದು ಕೆಳಗಡೆ ಒಂಥರ ತೆಳುವುದು ಈ ಥರ ಇರ್ತದೆ. ಇದು ವೈಟ್ ಕೆಳಗಡೆ ಇರುತ್ತೆ. ಅದನ್ನೀಗ ಮೇಲ್ಕ ಮಾಡಿ ಹೀಗೆ ಇದನ್ನು ಕೆಳಗಡೆ ಫ್ರೆಶ್ ಮಾಡ್ಬೇಕು. ಹೀಗೆ ಇದು ಪರಾಗಸ್ಪರ್ಶ ಮಾಡಲ್ಲ ಅಂದರೆ ಇದು ಹೂವು ಆಗಲ್ಲ, ನಾವೇ ಮಾಡಬೇಕು ಮ್ಯಾನ್ಯಲಿ. ಮನುಷ್ಯರು ಮಾಡಬೇಕು. ಇನ್ನೊಂದು ಮಾಡಿ, ಇಲ್ಲಿದೆ ನೋಡಿ ಕಡೆ. ಇದು ಏಲಕ್ಕಿ ಗಿಡ ತುಳಿತಾ ಇದ್ದೀರಾ ನೀವು? ಹೋಗಿದೆ ಬಿಡಿ, ಇದೆಲ್ಲ ಹೊಸ್ದಾಗಿ ಇದು ಮಾಡಬೇಕು. ನೋಡಿ, ಇದು ಫೋಟೋ ತಗೋ. ಅಮ್ಮ, ನಾನು ವಿಡಿಯೋ ಕ್ಯಾಮ್ರಾ ಇರೋ ಮಗ ಎಲ್ಲ ಇದನ್ನು ಆ ಕಡೆ ಹಾಕ್ತೀನಿ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಅಯ್ಯೋ, ನಾವು ನೋಡ್ಕೊಂಡು ಬರ್ತೀವಿ. ಪ್ಯಾಂಟ್ ಜಂಟ್ಲಿ ಅದಕ್ಕೆ ಇದಾಗುತ್ತೆ ಅಷ್ಟೇ. ಅದನ್ನೀಗ ಮೇಲ್ಕ ಮಾಡಿ ಹೀಗೆ ಇದನ್ನು ಕೆಳಗಡೆ ಫ್ರೆಶ್ ಮಾಡ್ಬೇಕು. ಹೀಗೆ ಆ ಥರ ಮಾಡ್ಬೇಕು. ಇದೆಲ್ಲ ಕಾಯಿ ಸೆಟ್ಟಾಗಿದೆ. ನೆಕ್ಸ್ಟು ಡಿಸೆಂಬರಿಗೆ ಕುಯ್ಯೋದು ಕಾಯಿ. ಓ, ವೆನಿಲಾ. ನೋಡಿ, ವೆನಿಲಾ ಕಾಯಿ. ಇವರು ಮರಗಳ ಮಧ್ಯೆ ಹಾಕಿದ್ದಾರೆ. ಕೆಲವು ವೆನಿಲಾ ಸಪ್ರೇಟಾಗಿ ಹಾಕ್ತಾರೆ. ನಾವು ಹಾಳು ಮಾಡಬಾರ್ದು ಇರಲಿ ಅಂತ ಹಿಂಗೆ ಹಾಕ್ಕೊಂಡಿದ್ದೀವಿ. ನಮ್ಮ ಮನೆ ಹತ್ರ ಎಲ್ಲ ಗಿಡಗಳಲ್ಲೂ ಇತ್ತು.
ಇದು ಪೆಪ್ಪರ್ ಥರನೇ ರೋಗ ಬಂದು ಹೋಗ್ಬಿಡ್ತಲ್ಲಿ. ಸುಮ್ಮನೆ ಇರಲಿ ಅಂತ ಇಟ್ಕೊಂಡಿದ್ದೀವಿ, ಇದನ್ನೇ ಮಾಡೋಕ್ಕೆ ಹೋಗಿಲ್ಲ ನಾವು. ಹೀಗೆ ನಿಮಗೆ ಗೊತ್ತಾಯ್ತಾ ಇಲ್ವಾ? ಹೀಗೆ ನೋಡಿ ಕೆಳಗಡೆ ಒಂದು ಈ ಥರ ಇರುತ್ತೆ, ಅಂದರೆ ಕಣ್ಣು ಸೂಕ್ಷ್ಮ ಇರಬೇಕು. ಈಗ ಮಾಡಿ ಮೆಲ್ಲ ಫ್ರೆಶ್ ಮಾಡಬೇಕು. ಕಾಯಿ ಹೌದು ಹೌದು ಗೊತ್ತಿರ. ಆಮೇಲೆ ಈ ಕಡೆ ಭತ್ತನೂ ಬೆಳೀತಾರೆ. ಜೂನ್ ಟೈಮ್ನಲ್ಲಿ ಭತ್ತನ ನೆಟ್ಬಿಟ್ಟು ಯಾವಾಗ ಹಾರ್ವೆಸ್ಟ್ ಮಾಡ್ತಾರೆ? ಡಿಸೆಂಬರಲ್ಲಿ. ಭತ್ತನೂ ಡಿಸೆಂಬರಲ್ಲೇ ಹಾರ್ವೆಸ್ಟ್ ಮಾಡೋದು. ಮುಖ್ಯವಾಗಿ ತುಂಗ ಅನ್ನೋ ವೆರೈಟಿನ ಇಲ್ಲಿ ಹಾಕ್ತಾರೆ ಅಲ್ವಾ. ಆಮೇಲೆ ಅದು ಬಿಟ್ಟರೆ ಅಡಿಕೆ ಬೆಳೀತಾರೆ, ಆಮೇಲೆ ಪೆಪ್ಪರ್ ಬೆಳೀತಾರೆ, ವೆನಿಲಾ ಬೆಳೀತಾರೆ, ಬಾಳೆನೂ ಬೆಳೀತಾರೆ. ಬಾಳೆ, ಆಮೇಲೆ ಬೇಸಿಗೆಗಾಲದಲ್ಲಿ ಗದ್ದೆಗಳಲ್ಲಿ ಮೆಣಸಿನ್ಕಾಯಿ ಮತ್ತು ಬೀನ್ಸು ಜಾಸ್ತಿ ಬೆಳೆಯೋದು. ಅದು ಬಿಟ್ಟರೆ ಮನೆಗೆ ಅಂತ ವಾಟರ್ ಮೆಲನ್ನು ಅದೆಲ್ಲ ಬೆಳ್ಕೊತಾರೆ. ವಾಟರ್ ಮೆಲನ್, ಮಸ್ಕ್ ಮೆಲನ್ನು ಬೆಳೀತಾರೆ. ಆಮೇಲೆ ಮನೆ ಹತ್ತಿರ ಎಲ್ಲ ಪಪಾಯ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಕಿತ್ತಳೆ ಹಣ್ಣು, ಮಾವು, ಸೀಬೆಹಣ್ಣು, ಆಮೇಲೆ ಜಾಕ್ ಫ್ರೂಟ್ ಏನು ಹಲಸಿನ ಹಣ್ಣು, ಈ ಥರ ಬೇರೆ ಬೇರೆ ವೆರೈಟಿ ಹಣ್ಣುಗಳು ಫ್ರೆಶ್ ಆಗಿ ನಾವು ಇಲ್ಲೇ ಕಿತ್ಕೊಂಡು ತಿನ್ನೋ ಥರ ಇರುತ್ತೆ. ಅದಂತೂ ನನಗೆ ಈ ಹಳ್ಳಿ ಬಗ್ಗೆ ತುಂಬಾ ಇಷ್ಟ ಆಗುವಂಥ ವಿಷಯ. ಪ್ರಕೃತಿ ಸೌಂದರ್ಯನ ತುಂಬ ಚೆನ್ನಾಗಿ ಅನುಭವಿಸ್ಬೋದು. ನಂಗೆ ಅಷ್ಟೇ ಗೊತ್ತಿರೋದು. ಏನಾದರೂ ಮಿಸ್ ಮಾಡಿದ್ದೀನ ನಾನು? ಎಲ್ಲ ಹೇಳಿದ್ದೀನ? ಓಕೆ. ಇಲ್ಲ,